वेलकम टू एम न्यूज़ बीजापुर। चलिए चलते हैं आज की खबरों की ओर। ದಿನಾಂಕ 9/7/2025 ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 142/2025 ಅಂಡರ್ ಸೆಕ್ಷನ್ 103 351 ಕ್ಲಾಸ್ 3 ಮತ್ತೆ 3 ಕ್ಲಾಸ್ 5 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಆ ಪ್ರಕರಣದ ಹಿನ್ನೆಲೆ ಏನಂತಂದ್ರೆ ಈ ಮೊಹಮ್ಮದ್ ನವಾಜ್ ರಾಜ್ಗೋಡಿ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿರ್ತಾನೆ, ಈಗಾಗಲೇ ಆತ ಒಂದು ಡಕಾಯಿತಿ ಕೇಸಲ್ಲಿ ಆರೋಪಿ ಆಗಿರ್ತಾನೆ. ಈತನಿಗೆ ಈಗೇನು ಕೊಲೆ ಕೇಸಿನ ಆರೋಪಿಯಾದಂಥ ಇಮ್ತಿಯಾಜ್ ಪಟೇಲ್ ಏನಿದ್ದಾನೆ, ಈತನ ತಂದೆ ಇವನಿಗೆ ಶ್ಯೂರಿಟಿ ಕೊಟ್ಟು ಬೇಲ್ ಕೊಡೋದಕ್ಕೆ ಶ್ಯೂರಿಟಿ ಕೊಟ್ಟು ಆತನನ್ನು ಹೊರಗೆ ತಂದಿರ್ತಾರೆ. ತದನಂತರ ಈ ಆರೋಪಿ ಮೊಹಮ್ಮದ್ ರಾಜ್ಗೋಡಿ ಏನಿದ್ದಾನೆ, ಈತ ಕೋರ್ಟನ್ನ ಅಟೆಂಡ್ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಶ್ಯೂರಿಟಿ ಕೊಟ್ಟಂತಹ ಇಮ್ತಿಯಾಜ್ ಪಟೇಲ್ನ ತಂದೆ ಆದಂತಹ ಮಹಿಬೂಬ್ ಸಾಬ್ ಪಟೇಲ್ಗೆ ಕೋರ್ಟಿಂದ ಏನು ನೋಟಿಸಸ್ಗಳು ಬರ್ತಾ ಇರುತ್ತೆ. ಸೊ ಅವನು ಆರೋಪಿ ಹಾಜರಾಗ್ತಾ ಇಲ್ಲ, ಅದಕ್ಕೆ ಶ್ಯೂರಿಟಿ ಕೊಟ್ಟವರು ಬರಬೇಕು ಅಂತಂತೇಳಿ. ಅದೇ ರೀತಿ 23 ಜೂನಕ್ಕೆ ಅವರಿಗೆ ಒಂದು ಏನು ಜಾಮೀನಿನ 1 ಲಕ್ಷ ರೂಪಾಯಿ ಮೊತ್ತವನ್ನು ಡಿಪಾಸಿಟ್ ಮಾಡಬೇಕು ಅಂತಂತ ಹೇಳಿ ಈ ಆರೋಪಿಯ ತಂದೆಗೆ ಬಂದಿರುತ್ತೆ. ಅವ್ನು ಕಟ್ಟಕ್ಕಾಗಿರಲ್ಲ. ಆ ಹಿನ್ನೆಲೆಯಲ್ಲಿ ದಿನಾಂಕ 9ನೇ ತಾರೀಕು ಮತ್ತೆ ಮುದ್ದತ್ತಿರುತ್ತೆ. ಅವತ್ತಿನ ದಿನ ಕೋರ್ಟು ತಾರೀಕು ಕೊಟ್ಟಿರುತ್ತೆ. ಅವತ್ತಿನ ದಿನ ಈ ಮೆಹಬೂಬ್ ಸಾಬ್ ಪಟೇಲ್ರ ಮಗ ಈಗೇನು ಆರೋಪಿ ನಂಬರ್ 1 ಇದ್ದಾನೆ ಇಮ್ತಿಯಾಜ್ ಪಟೇಲು ಮತ್ತೆ ಈ ಮೊಹಮ್ಮದ್ ರಾಜ್ಗೋಳಿಗೆ ಒಂದು ಸ್ವಲ್ಪ ಕಿತ್ತಾಟ ಆಗುತ್ತೆ. ಏನು ನಿಮಗೆ ಬೇಲು ಕೊಡಿಸ್ಬೇಕು, ಜಾಮೀನು ಆಗಬೇಕು, ನೀವು ಕೋರ್ಟು ಅಟೆಂಡ್ ಆಗಲ್ಲ, ನಮ್ಮ ತಂದೆಗೆ ಇದರಿಂದ ತೊಂದರೆ ಆಗ್ತಾ ಇದೆ, ನೀವು ಕೋರ್ಟ್ ಅಡ್ವೊಕೇಟ್ ಫೀ ಏನಿದೆ ಅದನ್ನು ಕೊಡಿ, ನೀವು ಕೋರ್ಟ್ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಅಂತಂತೇಳಿ ಹೇಳಿದ್ದಕ್ಕೆ ತದನಂತರ ಈ ಮೊಹಮ್ಮದ್ ರಾಜ್ಗೋಳಿ ಆತನ ಸ್ನೇಹಿತರಿಗೆ ಹೋಗಿ ಈ ವಿಚಾರವನ್ನು ಹೇಳಿದಾಗ ಇಮ್ತಿಯಾಜ್ ಪಟೇಲ್ಗೆ ಫೋನಲ್ಲಿ ಮತ್ತೆ ಇವರಿಗೆ ವಾದ ವಿವಾದಗಳಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ನಾನು ನಿನಗೆ ಹೊಡಿತೀನಿ, ನೀನು ನನಗೆ ಹೊಡಿತೀನಿ ಅಂತಂತೇಳಿ ಅವರು ಮಾತಾಡ್ಕೊಂಡಿರ್ತಾರೆ. ಆವಾಗ ಮೊಹಮ್ಮದ್ ರಾಜ್ಗೋಳಿ ಮತ್ತು ಇನ್ನಿತರರು ಆತನ ಸ್ನೇಹಿತರು ಕೂಡಿ ಇಮ್ತಿಯಾಜ್ ಪಟೇಲ್ಗೆ ಹೊಡಿಬೇಕು ಅಂತಂತೇಳಿ ಬಂದಿರ್ತಾರೆ. ಬಂದಾಗ ಇವರು ಕೂಡ 3 ಜನ ಇರ್ತಾರೆ. ಇಮ್ತಿಯಾಜ್ ಪಟೇಲು ಮತ್ತು ಆತನ ಇನ್ನಿಬ್ಬರು ಸ್ನೇಹಿತರು ಈಗೇನು ಅರೆಸ್ಟ್ ಆಗಿದ್ದಾರೆ ಅವರು ಇರ್ತಾರೆ. ಅದರಲ್ಲಿ ಈಗ ಮೃತನಾದಂಥ ವ್ಯಕ್ತಿ ಏನಿದ್ದಾನೆ ಫೈಜಲ್ ಇನಾಮ್ದಾರು, ಆತನಿಗೆ ಅದರಲ್ಲಿ ಏಟಾಗಿ ಆತ ಸಾವಿಗೀಡಾಗ್ತಾನೆ. ಆ ಹಿನ್ನೆಲೆಯಲ್ಲಿ 3 ಜನ ಆರೋಪಿತರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತು ಅದೇ ರೀತಿಯೂ ಕೂಡ ಈಗೇನು ಮೊಹಮ್ಮದ್ ರಾಜ್ಗೋಳಿ ಜೊತೆಗೆ ಬಂದಂಥವ್ರು ಇತರರು ಯಾರಿದ್ದಾರೆ ಅವ್ರದ್ದು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಿದೆ. ತನಿಖೆ ಹಿತದೃಷ್ಟಿಯಿಂದ ಅವರ ಹೆಸರುಗಳನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ, ಬಟ್ ವಿ ನೋ ದೆಮ್, ವಿ ಆರ್ ವರ್ಕಿಂಗ್ ಆನ್ ಇಟ್. ಥ್ಯಾಂಕ್ ಯು.